ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. 2 ಮಾರ್ಚ್ ಇವತ್ತು. ಸೊ ಮಂಡೇ ಆಗಿರುತ್ತೆ. ವಾರ್ ನ್ಯೂಸ್ ಇಂದ ಮಾರ್ಕೆಟ್ ತುಂಬಾ ಗ್ಯಾಪ್ ಡೌನ್ ಓಪನ್ ಆಗಿತ್ತು. ಬಟ್ ನಾನು ಟ್ರೇಡ್ ಅನ್ನ ತಗೊಂಡಿರ್ತೀನಿ. ಸೊ ಕಾಲ್ ಸೈಡ್ಗೆ ಟ್ರೇಡ್ ತಗೋತೀನಿ, ಅಲ್ಲಿ ಕಾಸ್ಟ್ ಗೆ ಎಕ್ಸಿಟ್ ಆಗ್ತೀನಿ, ಯಾಕಂದ್ರೆ ಟ್ರೇಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಅದಾದ್ಮೇಲೆ ನಾನು ಪುಟ್ ಸೈಡ್ಗೆ ಒಂದು ಟ್ರೇಡ್ ಅನ್ನ ಆಪರ್ಚುನಿಟಿ ಬರುತ್ತೆ. ಸೊ ಪುಟ್ ಸೈಡ್ಗೆ ಒಂದು ಟ್ರೇಡ್ ಅನ್ನ ತಗೊಳ್ತೀನಿ. ದ್ಯಾಟ್ ಪರ್ಟಿಕ್ಯುಲರ್ ಟ್ರೇಡ್ ನಮ್ಮ ಸ್ಟಾಪ್ ಲಾಸ್ ನ ಹಿಟ್ ಮಾಡುತ್ತೆ. ಸೊ ನನಗೆ 1300 ಪ್ಲಸ್ ನನಗೆ ಒಂದು ಲಾಟ್ ಇಂದ ಸಿಂಗಲ್ ಲಾಟ್ ಇಂದ ಲಾಸ್ ಆಗುತ್ತೆ. ನಾನು ಟ್ರೇಡ್ ಅನ್ನ ಇವತ್ತು ಕ್ಲೋಸ್ ಮಾಡ್ತೀನಿ. ಡನ್ ಫಾರ್ ದ ಡೇ. ಎಲ್ಲಿ ಎಂಟ್ರಿ ತಗೊಂಡಿದ್ದೆ, ಸೊ ಯಾವ ತರ ಲಾಜಿಕ್ ಇತ್ತು ಅಂತ ಚಾರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಬಹುದು ಮಾರ್ಕೆಟ್ ಈ ತರ ಹೆವಿ ಬುಲ್ಲಿಶ್ನೆಸ್ ಬರುತ್ತೆ, ಗ್ಯಾಪ್ ಡೌನ್ ಓಪನ್ ಆಗಿ. ಸೊ ಈ ತರ ಇನ್ಸೈಡ್ ಕ್ಯಾಂಡಲ್ ಬ್ರೇಕ್ ಆಗುತ್ತೆ. ಸೊ ಇಲ್ಲಿ ರಿಟ್ರೇಸ್ಗೆ ಎಂಟ್ರಿ ತಗೋತೀನಿ. ಆಲ್ಮೋಸ್ಟ್ ನಾನು ಇಲ್ಲಿ ಪ್ರಾಫಿಟ್ ತೋರ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ಲೆಸ್ ಪ್ರಾಫಿಟ್ ತೋರಿಸುವಾಗ ನಾನು, ಯಾಕಂದ್ರೆ ಮಾರ್ಕೆಟ್ ತುಂಬ ವ್ಯಾಲಿಟಿಲಿಟಿ ಇರೋದ್ರಿಂದ ಕಾಸ್ಟ್ಗೆ ಟ್ರೈಲ್ ಮಾಡ್ತೀನಿ. ಇಮಿಡಿಯೇಟ್ ಆಗಿ ಕಾಸ್ಟ್ಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ನ ಹಿಟ್ ಮಾಡಿ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ. ಓಕೆ, ಸೆಕೆಂಡ್ ಅಪರ್ಚುನಿಟಿಗೆ ವೇಟ್ ಮಾಡ್ತೇನೆ. ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಅಂದ್ರೆ ಆಲ್ಮೋಸ್ಟ್ ಬೈಯರ್ನ ಟ್ರ್ಯಾಪ್ ಮಾಡಿತ್ತು. 25,000 ಸೈಕಾಲಜಿಕಲ್ ಲೆವೆಲ್ ಇತ್ತು. ಅದಕ್ಕೋಸ್ಕರ ಅಲ್ಲಿಂದ ಮಾರ್ಕೆಟ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ರಿಟ್ರೇಸ್ಗೆ ಅಂದ್ರೆ ದಿಸ್ ಪರ್ಟಿಕ್ಯುಲರ್ ಹೆವಿ ಬಿಗ್ ಬಾರ್ ಕ್ಯಾಂಡಲ್ ಅಂದ್ರೆ ತುಂಬಾ ಬಿಯರಿಸ್ನೆಸ್ ಇರುವಂಥ ಕ್ಯಾಂಡಲ್ಗೆ ರಿಟ್ರೇಸ್ಗೆ ಅಂದ್ರೆ 50% ರಿಟ್ರೇಸ್ಗೆ ಬಂದಮೇಲೆ ಎಂಟ್ರಿ ತಗೋತೀನಿ. ಸೊ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ ಲಾಸ್ ಇರುತ್ತೆ. ದಿಸ್ ಪರ್ಟಿಕ್ಯುಲರ್ ಸಪೋರ್ಟ್, ಓಕೆ, ಈ ಥರ ವಿಕ್ಸ್ ಇದೆಯಲ್ಲ. ಸೊ ದಿಸ್ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ಗೆ ನಾನು ಸ್ಟಾಪ್ ಲಾಸ್ ಇರುತ್ತೆ. ಬಟ್ ಸೇಮ್ ಕ್ಯಾಂಡಲ್ನ ಸ್ಟಾಪ್ ಲಾಸ್ನ ಹಿಟ್ ಮಾಡಿ, ಸೊ ಆಲ್ಮೋಸ್ಟ್ ನಮಗೆ ಟಾರ್ಗೆಟ್ ಹತ್ರ ಬರ್ತಾ ಇದೆ. ಓಕೆ, ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ದಿಸ್ ಪರ್ಟಿಕ್ಯುಲರ್ ರಿಟ್ರೇಸ್ಗೆ ನಾನು ಇಲ್ಲಿ ಎಂಟ್ರಿ ತಗೋತೀನಿ. ಸೊ ಆಲ್ಮೋಸ್ಟ್ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಈಗ ಆಲ್ಮೋಸ್ಟ್ ಸ್ಟಾಪ್ ಲಾಸ್ನ ಹಿಟ್ ಮಾಡಿ ಟಾರ್ಗೆಟ್ ಕೊಡ್ತಾ ಇದೆ 25,500 ಪುಟ್ ಆಗಿರುತ್ತೆ. ಸೊ ಓವರ್ ಆಲ್ P&L ಆಗಿರುತ್ತೆ 1381 ರೂಪೀಸ್ ಲಾಸ್ ಆಗುತ್ತೆ. ಫಸ್ಟ್ ಟ್ರೇಡು ಕಾಸ್ಟಲ್ಲಿ ಹಿಟ್ ಆಗಿತ್ತು. ಸೆಕೆಂಡ್ ಟ್ರೇಡು ನಮಗೆ 1384 ರೂಪೀಸ್ ಲಾಸ್ ಆಗಿದೆ. ಓಕೆ ಫ್ರೆಂಡ್ಸ್, ಈಗ ನೋಡಿದ್ರು ಅಲ್ವಾ. ಸೊ ಮಾರ್ಕೆಟ್ ತುಂಬಾ ಹೆವಿ ವಾಲಿಟಿಲಿಟಿ ಇದೆ. ಆಲ್ಮೋಸ್ಟ್ 40-50 ಪಾಯಿಂಟ್ಸು ಪ್ರೀಮಿಯಮಲ್ಲಿ ಧಡಾಧಡ ಅಂತ ಫಾಲ್ ಆಗ್ತಾಯಿದೆ. ಸೊ ಧಡಾಧಡ ಅಂತ ಮೇಲಕ್ಕೆ ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಟ್ರೇಡನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ರೀಸನ್ನು ಮಾರ್ಕೆಟಲ್ಲಿ ತುಂಬ ವ್ಯಾಲಿಟಿಲಿಟಿ ಇದೆ, ನ್ಯೂಸ್ ಇರೋ ಕಾರಣ. ಅದಕ್ಕೋಸ್ಕರ ನಾನು ಇವತ್ತು ಟ್ರೇಡನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನಾಳೆ ಇರುತ್ತೆ. ನಾಳೆ ಮತ್ತೆ ಅಪರ್ಚುನಿಟಿ ಬಂದರೆ ಸಿಗೋಣ. ಸಮ್ ಟೈಮ್ಸ್ ಏನಾಗುತ್ತೆ, ನಾವು ತೊಗೊಂಡಿರೋ ಸೆಟಪ್ಗಳೆಲ್ಲ ಟಾರ್ಗೆಟ್ ಹಿಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಸಮ್ ಟೈಮ್ ನಾವು ತೊಗೊಂಡಿರೋ ಸೆಟಪ್ಗಳೆಲ್ಲ ಸ್ಟಾಪ್ ಲಾಸ್ನ ಟ್ರಿಗರ್ ಮಾಡುತ್ತೆ. ಅವಾಗ ನಾವು ಸ್ಟಾಪ್ ಲಾಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಯಾಕಂತಂದರೆ ಮಾರ್ಕೆಟ್ ಈಸ್ ಸುಪ್ರೀಂ, ಮಾರ್ಕೆಟ್ ಈಸ್ ಆಲ್ವೇಸ್ ರೈಟ್. ನಮ್ಮ ಅನಲೈಸಿಸ್ ರಾಂಗ್ ಆಗಿದೆ. ಸೊ ಇವತ್ತು ಡನ್ ಫಾರ್ ದ ಡೇ ನಾನು ಇಲ್ಲಿಗೆ ಟ್ರೇಡನ್ನು ಕ್ಲೋಸ್ ಮಾಡ್ತೇನೆ. ಟುಡೇಸ್ ಓವರ್ ಆಲ್ ಲಾಸ್ ಇಸ್ 1381 ರೂಪೀಸ್. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.